ಕರ್ನಾಟಕದಿಂದ 28 ಜನ ಸಂಸದರಿದ್ದಾರೆ, ಆ, ಇಡೀ ರಾಜ್ಯ ಸರ್ಕಾರ ಇದೆ. ಆ. ಕರೆಕ್ಟ್ ಆಗಿ ಒತ್ತಾಯ ಮಾಡ್ಲಿ. ಅದೇನ್ ನೀವು ಯಾಕೆ ತಾವರ್ಚಂದ್ ಗೆಲ್ಲೋಟ್ ಅವರ ಬಾಯಲ್ಲಿ ಹೇಳಿಸ್ಬೇಕಾಗಿತ್ತು? ಅದೇನು ತಾವರ್ಚಂದ್ ಗೆಲ್ಲೋಟ್ ಹೇಳಿದ್ರೆ ಮಾತ್ರ ಈಗ ಗೆಹ್ಲೋಟ್ ಸಾಹೇಬ್ರು ಗವರ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದ್ದೀವಿ. ಇವತ್ತು ಅವ್ರನ್ನ ರಾಜೀನಾಮೆ ಕೊಟ್ಟು ಹೋಗಕ್ಕೆ ಹೇಳಿ, ಅವ್ರ ಕೈಯಲ್ಲಿ ನಾವೇನು ಕೇಳ್ಕೊಂತೀವಿ? ಗೆಹ್ಲೋಟ್ ಸಾಹೇಬ್ರು ನಮ್ಮ ರಾಜ್ಯದ ಗವರ್ನರ್ ಆಗಿರೋದಕ್ಕೆ ನಾವು ನಮ್ಮ ರಾಜ್ಯದ ಗವರ್ನರ್ಗೆ ಕೊಡ್ಬೇಕು ಸ್ಪೀಚು. ಅಲ್ಲ, ಖಂಡಿತ. ನಾನು ಹೋಗಿ ಅಮಿತ್ ಶಾ ಅವ್ರು ಕೊಟ್ಟು ಬನ್ನಿ ಸರ್ ಓದಿ ಅಂತ ಕೇಳಕ್ಕಾಗಲ್ಲ, JP ನಡ್ಡಾಜಿ ಕೊಟ್ಟು ಓದಕ್ಕಾಗಲ್ಲ, ನಿತಿನ್ ನಬೀನ್ಗೆ ಓದಿ ಸರ್ ಅಂತ ಕೇಳಕ್ಕಾಗಲ್ಲ. ಇವರು ಸಂವಿಧಾನನ ವಿರೋಧಿಸ್ಕೊಂಡು ಬರ್ತಾ ಇದ್ದಾರೆ. ನರೇಗಾ ಗ್ರಾಮೀಣ ಭಾಗದ ಎಂಪವರ್ಮೆಂಟ್, 100%. ರೂರಲ್ ಎಂಪವರ್ಮೆಂಟ್, ಇದನ್ನ ವಿರೋಧಿಸಿದ್ರೆ ಸರ್ ನಿಮ್ಗೆ ಗೊತ್ತಿರಲಿ. ಅಲ್ಲ, ಎಲ್ಲಿ ವಿರೋಧ ಮಾಡಿದ್ರು? ಅವ್ರು ಸ್ವಲ್ಪ ಬದಲಾವಣೆಗಳು ಇಲ್ಲ ತುಂಬಾ ಬದಲಾವಣೆಗಳು ಮಾಡಿದ್ದಾರೆ. ನಾನು ನಿಮ್ಗೊಂದೊಂದು ಹೇಳ್ತೀನಿ, ರಾಜ್ಯದ ಜನತೆ ಒಂದು ಅರ್ಥ ಮಾಡ್ಕೊಳ್ಳಿ. ನರೇಗಾ ಅಲ್ಲಿ ನಮ್ಮ ರಾಜ್ಯದ ವ್ಯಕ್ತಿ ಒಂದು ದಿನ ಕೂಲಿ ಮಾಡಿದ್ರೆ ನಾವು ಕೊಡೋ ಒಂದು ದಿನದ ಕೂಲಿ 370 ರೂಪಾಯಿ. ಅದೇ ನೀವು ಗುಜರಾತ್ ಅಲ್ಲಿ ಹೋಗಿ ಒಂದು ದಿನ ಕೂಲಿ ಮಾಡಿದ್ರೆ ನಿಮಗೆ ಕೊಡೋದು 270 ರೂಪಾಯಿ. ಅಂದ್ರೆ ಅಲ್ಲೂ ಕೂಡ ಇವ್ರು ರೈತ ವಿರೋಧಿ ನೀತಿನೇ. ನಾವಿಲ್ಲಿ 370 ರೂಪೀಸ್ ಕೊಡ್ತಿದೀವಿ ಸರ್, ಇಟ್ ಈಸ್ ಆನ್ ದ ರೆಕಾರ್ಡ್.